ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಈ ಒಂದು ಚೆಕ್ ಬೌನ್ಸಿಗೆ ಸಂಬಂಧಪಟ್ಟಂತೆ ನನ್ನದೇ ಆದಂಥ ಅಭಿಪ್ರಾಯವನ್ನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಇವತ್ತು ಈ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಒಂದು ಸ್ಟ್ರೇಂಜು ಅಂತಂದರೆ ಏನಪ್ಪ ಅಂತ ಹೇಳಿದ್ರೆ, ಈ ಕೇಸು ಇತ್ಯರ್ಥ ಆಗುವ ಮುಂಚೆಯೇ 20% ಇಂಟ್ರಿಮ್ ಆರ್ಡರ್ ಅಂದರೆ ಮಧ್ಯಂತರ ಆದೇಶವನ್ನು ಜಡ್ಜು ತಮ್ಮ ವಿವೇಚನಾ ಶಕ್ತಿಯನ್ನು ಬಳಸಿ ಸೆಕ್ಷನ್ 143 ಆಫ್ ಎನಲ್ಲಿ ಅವರು ತಮಗನಿಸಿದ್ದೇ ಆದಲ್ಲಿ ಈ ಕೇಸಿನಲ್ಲಿ ಪ್ರೈಮಾ ಫೇಸಿ ಇದೆ, ಮೇಲ್ನೋಟಕ್ಕೆ ಇದು ಕೇಸ್ ಇದೆ, ಕಂಪ್ಲೇಂಟ್ ಪರವಾಗಿ ಇದು ಪ್ರೈಮಾ ಫೇಸಿ ಇದೆ, ಆರೋಪಿ ಕೊಡಬೇಕಾಗುತ್ತೆ ಅಂತ ಏನಾದ್ರು ಅನಿಸಿದ್ದೇ ಆದಲ್ಲಿ ಎ ಕೋರ್ಟ್ ಮೇ ಬಿ, ಶೆಲ್ ಬಿ ಅಲ್ಲ, ಮೇ ಬಿ ಕ್ಯಾನ್ ಪಾಸ್ ಎನ್ ಆರ್ಡರ್ ಅಂತ ಇದೆ. ಆದರೆ ಎಷ್ಟೋ ಅಮಾಯಕರುಗಳಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಈಗ ಆ ಕೇಸು ಡಿಸ್ಮಿಸ್ ಆಗೋಯ್ತು ಅಂತ ಇಟ್ಕೊಳ್ಳೋಣ. ಆಗ ತಾನು ಅಪರಾಧಿ ಅಂತ ರುಜುವಾತು ಆಗುವ ಮುನ್ನವೇ ಯಾರೋ ಏನು ಕೇಸನ್ನ ಸುಳ್ಳು ಕೇಸು ದಾಖಲು ಮಾಡಿದ್ರೆ ಅದಕ್ಕೆ ನಾನು 20% ನಾನು ದುಡ್ಡು ಕೊಡಬೇಕು ಅಂತ ಹೇಳುತ್ತೆ. ಜೊತೆಗೆ ಡಿಸ್ಮಿಸ್ ಕೇಸ್ ಆಗೋಗ್ಬಿಟ್ರೆ ನನ್ನ ದುಡ್ಡನ್ನು ನಾನು ಹೇಗೆ ರಿಕವರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಅಥವಾ ಅದೇ ಕೋರ್ಟು ವಾಪಸ್ ಈಸ್ಕೊಡುತ್ತಾ, ಆರ್ಡ್ರ್ ಮಾಡಿದಂತಹ ಕೋರ್ಟು ಅದೇ ಕೋರ್ಟು ನಮಗೆ ವಾಪಸ್ ಈಸ್ಕೊಡುತ್ತಾ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಅದಕ್ಕೆ ಮನಿ ರಿಕವರಿ ಹಾಕೊಂಡು ಹೋಗಬೇಕು. ಯಾರೋ ಮಾಡಿದ ಒಂದು ಸುಳ್ಳು ಕೇಸಿನಿಂದ ನಾನು ಅಪರಾಧಿ ಅಂತ ಅಥವಾ ನಾನು ತಪ್ಪು ಮಾಡಿದ್ದೇನೆ ಅಂತ ರುಜುವಾತು ಆಗುವ ಮುನ್ನವೇ ನನಗೆ ಪಾರ್ಷಿಯಲಿ ನೀನು ದುಡ್ಡನ್ನು ಕಟ್ಟು ಅಂತೇಳಿ ಹೇಳಿದಂತಹ ಕೋರ್ಟು ಅದನ್ನು ರುಜುವಾತು ಮಾಡದೆ ಹೋದಾಗ, ಫೇಲ್ಯೂರ್ ಆದಾಗ, ಕಂಪ್ಲೇಂಟ್ ಕೇಸ್ ಬಿದ್ದೋದಾಗ ಆಗ ದುಡ್ಡನ್ನು ನನಗೆ ಕೊಡೋದಿಲ್ಲ. ಮತ್ತು ಆತನಿಗೆ ಕೊಡೋ ಶಕ್ತಿ ಇರುತ್ತಾ? ಆ ದುಡ್ಡು ಆತ ಕೊಡದೆ ಹೋದರೆ ನನಗೆ ಪರಿಹಾರ ಏನು? ಆತ ಜೈಲಿಗೆ ಹೋಗ್ತಾನ, ಎಲ್ಲಿಗೆ ಹೋಗ್ತಾನ ಅದು ಸೆಕೆಂಡರಿ. ಬಟ್ ನನ್ನ ದುಡ್ಡು, ಅದಕ್ಕೆ ಸೆಕ್ಯೂರಿಟಿ ಏನು, ಸೇಫ್ಟಿ ಏನು? ಅದಕ್ಕೆ ನೀವು ಮನಿ ರಿಕವರಿ ಸೂಟ್ ಹಾಕೊಂಡು ಹೋಗು ಅಂತಂದರೆ ಅದಕ್ಕೆ ಮತ್ತೊಂದು ಕೇಸ್ ಹಾಕೊಂಡು ನಾನು ಹೋಗಬೇಕು. ನೋಡಿ, ಕಾನೂನಲ್ಲಿ ಈ ತರಹದ ಕೆಲವು ವ್ಯವಸ್ಥೆಗಳು ಇದ್ದಾವೆ. ಇದು ಬದಲಾವಣೆ ಆಗಬೇಕು. ಇದರಿಂದ ಕಿರಿಕಿರಿಗಳು ಹೆಚ್ಚಾಗ್ತಾ ಇದೆಯೇ ಹೊರತು ಯಾವುದೇ ರೀತಿಯಾದಂತಹ ಪರಿಹಾರಗಳು ಸಿಗ್ತಾ ಇಲ್ಲ. ಅಂದರೆ ನೋಡಿ, ಇಲ್ಲಿ ಮೆರಿಟು ಡಿಮೆರಿಟ್ ಅನ್ನೋದು ಪ್ರತಿಯೊಂದು ವ್ಯವಸ್ಥೆನಲ್ಲೂ ಇದ್ದೇ ಇರುತ್ತೆ. ಯಾರು ಕಂಪ್ಲೇಂಟ್ ಇರ್ತಾನೋ, ಕಂಪ್ಲೇಂಟ್ ಜಾಗದಲ್ಲಿ ನೀವಿದ್ದಾಗ ನಿಮಗೆ ಇದರಿಂದ ಅನುಕೂಲ. ಅದೇ ಅಕ್ಯೂಸ್ಡ್ ಸುಳ್ಳು ಕೇಸ್ ಹಾಕಿರ್ತಾರೆ, ನೀವು ಆರೋಪಿ ಸ್ಥಾನದಲ್ಲಿದ್ದರೆ ನಿಮಗಿದು ಅನಾನುಕೂಲ ಅಲ್ವಾ? ಅದೇ ಉಲ್ಟ ಸ್ಥಾನದಲ್ಲಿ ನೀವಿದ್ದಾಗ ಅನುಕೂಲ, ಅನಾನುಕೂಲ. ಶೇರ್ ಮಾರ್ಕೆಟಲ್ಲಿ ಬೈಯರ ಅಥವಾ ನೀನು ಸೆಲ್ಲರ, ವಿಚ್ ಪೊಸಿಷನ್ ಯು ಆರ್ ಇನ್ ಅನ್ನೋದು ಮ್ಯಾಟ್ರು. ಯಾವ ಬುಲ್ ಮಾರ್ಕೆಟಲ್ಲಿದೆಯಾ, ಬೈ ಪೊಸಿಷನಲ್ಲಿದ್ದರೆ ನಿಮ್ಗೆ ಅನುಕೂಲ. ಅದೇ ಬೇರ್ ಮಾರ್ಕೆಟಲ್ಲಿ ಸೇಮ್ ಬೈಯರ್ ಪೊಸಿಷನಲ್ಲಿದ್ದರೆ ನಿಮಗೆ ಅನಾನುಕೂಲ ಆಗ್ತದೆ. ಸೊ ವಿಚ್ ಪೊಸಿಷನ್ ಯು ಆರ್ ಇನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಇದು ಬುಲ್ ಮಾರ್ಕೆಟಾ, ಬೇರ್ ಮಾರ್ಕೆಟಾ, ಆರ್ ಯು ಇನ್ ಸೆಲ್ಲರ್ ಪೊಸಿಷನ್ ಆರ್ ಬೈಯರ್ ಪೊಸಿಷನ್? ಹಾಗೆ ಈ ಚೆಕ್ ಬೌನ್ಸ್ ಕೇಸಲ್ಲಿ ನೀವು ಕಂಪ್ಲೇಂಟಾ ಅಥವಾ ಅಕ್ಯೂಸ್ಡಾ ಅನ್ನೋದರ ಆಧಾರದ ಮೇಲೆ ನಿಂತಿದೆ. ಸೊ ಯಾವುದೇ ಒಂದು ವ್ಯವಸ್ಥೆ ಮಾಡಿದ್ರು ಅದರಲ್ಲೊಂದಷ್ಟು ಪ್ಲಸ್ಸು ಮೈನಸ್ ಅನ್ನೋದು ಇದ್ದೇ ಇರುತ್ತೆ. ಆದ್ದರಿಂದ ಈ ತರಹದ ಸಂದರ್ಭಗಳಲ್ಲಿ ವಿವೇಚನೆಯನ್ನು ಉಪಯೋಗಿಸಿ ಪ್ರೈಮಾ ಫೇಸಿ ಇದ್ದಲ್ಲಿ ಮಾತ್ರ ಕೋರ್ಟುಗಳು ಆರ್ಡ್ರ್ ಮಾಡಬೇಕು ಅನ್ನೋದು ನನ್ನ ಇಲ್ಲಿನ ಒಂದು ಆಗ್ರಹ ಆಗಿದೆ. ಹಾಗೂ ಆ ಕಂಪ್ಲೇಂಟು ಡಿಸ್ಮಿಸ್ ಆದಾಗ ಅವರ ಕಡೆಯಿಂದ ವಸೂಲಿ ಮಾಡಿಸಿಕೊಡುವಂತಹ ಕೆಲಸವನ್ನು ಕೋರ್ಟೇ ಮಾಡಬೇಕು. ಇಲ್ಲ ಅಂದರೆ ಈ ಒಂದು ಕೋರ್ಟಿಗೆ
ಒಂದು ಅಂಡರ್ಟೇಕಿಂಗ್ ತೊಗೊಂಡು ಅಥವಾ ನಾನು 20% ಇಂಟ್ರಿಮ್ ಆರ್ಡರ್ ಮಾಡ್ತೇನೆ, ಬಟ್ ಡಿಸ್ಮಿಸ್ ಏನಾದ್ರು ಕೇಸ್ ಆದರೆ ನೀನು ಇಂಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀನು ಕೋರ್ಟ್ಗೆ ಇಷ್ಟನ್ನು ನೀನು ಏನಾದ್ರೂ ನೀನು ಅಟ್ಯಾಚ್ಮೆಂಟ್ ಮಾಡಬೇಕು ಅಂತನೋ ಅಥವಾ ಯಾವ ರೀತಿ ಕೋರ್ಟ್ ನಿನ್ನಿಂದ ವಸೂಲಿ ಮಾಡಿ ಅವ್ರಿಗೆ ಕೊಡ್ಬೋದು ಅದನ್ನು ನೋಡಿ, ಅವರ ಪೊಸಿಷನ್ಗಳನ್ನ ನೋಡಿ ಆರ್ಡರ್ಗಳು ಮಾಡುವಂತಹ ವ್ಯವಸ್ಥೆ ಬಂದರೆ ತುಂಬ ಒಳ್ಳೆಯದು ಎಂಬುದಾಗಿ ನಾನಿಲ್ಲಿ ಹೇಳ್ತಾ ಇದ್ದೇನೆ. ಇದಕ್ಕೂ ಮುಂದುವರಿದು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೇನೆ, ಈ ಚೆಕ್ ಬೌನ್ಸಿನ ಸಿಸ್ಟಮ್ಮೇ ಬೇಡ, ಚೆಕ್ ಸಿಸ್ಟಮೇ ಬೇಡ, ಡಿಜಿಟಲೈಸ್ ಆಗೋಗ್ಬಿಡಲಿ, ಟ್ರಾನ್ಸ್ಪರೆಂಟ್ ಆಗಿರ್ತದೆ, ಈ ಯಾವ ಸಮಸ್ಯೆಗಳು ಇರೋದಿಲ್ಲ, ಆದ್ದರಿಂದ ಚೆಕ್ ಸಿಸ್ಟಮ್ಮೇ ವ್ಯವಸ್ಥೆನೇ ಬ್ಯಾನ್ ಆಗಲಿ ಎಂಬುವಂತಹ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ತಮಗೆ ಆಸಕ್ತಿ ಇದ್ದಲ್ಲಿ ಆ ವಿಡಿಯೋಗಳನ್ನು ಕೂಡ ನೀವು ನೋಡಿಕೊಳ್ಳಬಹುದು ಎಂಬುವಂಥ ಮಾತನ್ನು ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.